ಜೀವನ ತುಂಬ ಅನ್ಪ್ರಿಡಿಕ್ಟಬಲ್. ನಾವು ಚಿಕ್ಕ ವಯಸ್ಸಿನಲ್ಲೇ ಕಣ್ಣು ತುಂಬ ಕನಸು ತುಂಬ್ಕೊಂಡು ಕೂತಿರ್ತೀವಿ. ಆದರೆ ಒಂದು ವಯಸ್ಸಿಗೆ ಬಂದಾಗ ಮಾತ್ರ ನಮಗೆ ಗೊತ್ತಾಗತ್ತೆ ನಾವು ನಮ್ಮ ಕನಸಿನಿಂದ ಎಷ್ಟು ದೂರ ಇದ್ದೀವಿ ಅಂತ. ನಮಸ್ಕಾರ, ನನ್ನ ಹೆಸರು ಅರುಣ್. ನನಗೆ 25 ವರ್ಷ. ನಮ್ಮ ಲೈಫಲ್ಲಿ ನಾವು ಹಿಂದೆ ಮಾಡಿರೋ ತಪ್ಪನ್ನು ಮತ್ತೆ ಹೋಗಿ ಸರಿಪಡಿಸೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಆ ಪ್ರಯತ್ನ ಪಟ್ಟಿದ್ದೀವಿ. ಹೇಗೆ ಅಂತ ಹೇಳ, ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಸಣ್ಣ ರಿಗ್ರೆಟ್ ಇದ್ದೇ ಇರುತ್ತೆ. ನಾನು ಅವತ್ತಿನ ದಿವಸ ಒಂದು ಮಾತು ಕೇಳ್ಬಿಟ್ಟಿದ್ರೆ ನಾನು ಇವತ್ತು ಹಿಂಗೆ ಇರ್ತಿರ್ಲಿಲ್ಲ. ನಮ್ಮ ಅಪ್ಪ ನನಗೆ 3 ಸರಿ ಹೇಳಿದ್ರು, ಏ ಬೋಳಿ ಮಗನೇ, ಇದು ನಿನ್ನ ಕೈಲಾಗೋ ಕೆಲಸ ಅಲ್ವೋ, ಸುಮ್ಮನೆ ಕೈ ಹಾಕಿ ಸುಟ್ಕೊಳ್ಬೇಡ. ಅವತ್ತೊಂದು 10 ನಿಮಿಷ ತಾಳ್ಮೆ ಇದ್ದಿದ್ರೆ ನನ್ನ ಫ್ರೆಂಡ್ ನನ್ನ ಜೊತೆ ಮಾತು ಬಿಡ್ತಿರ್ಲಿಲ್ಲ. ನಮ್ಮಮ್ಮ ನನ್ನ ಫೇವ್ರೆಟ್ ರಿಲೇಟಿವ್ ಕೈಲಿ ಫೋನ್ ಮಾಡಿಸಿ ಉಪದೇಶಿಸಿದ್ರು, ಏ ಶನಿ ಮುಂಡೆದೆ, ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಕಡೆ ಗಮನ ಕೊಡೋ, ಉದ್ಧಾರ ಆಗ್ತೀಯಾ. ದಿಸ್ ಇಸ್ ನಾಟ್ ಯುವರ್ ಪೀಸ್ ಆಫ್ ಕೇಕ್. ಆದರೆ ಆ ಸಮಯದಲ್ಲಿ ನಮಗೆ ಮುಖ್ಯ ಆಗೋದು ನಮ್ಮ ಈಗೋ, ನಮ್ಮ ರೆಪ್ಯುಟೇಷನ್, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಾಯ್ಸಸ್. ಬನ್ನಿ, ಲೆಟ್ಸ್ ರಿವಿಸಿಟ್ ಮೈ ಚಾಯ್ಸಸ್ ಆ್ಯಂಡ್ ದೇರ್ ಕಾನ್ಸಿಕ್ವೆನ್ಸಸ್. ಪುಟ್ಟು, ಬೇಗ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗ್ಬಿಡ್ ಬಾ. ಯಾಕೆ? ಇವತ್ತು ನಿನ್ನ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸೋಣ ಅಂತ. ಮ್ಯೂಸಿಕ್ ಕ್ಲಾಸ್ಗ? ನನ್ಗದೆಲ್ಲ ಇಷ್ಟ ಅಲ್ಲಮ್ಮ. ಇಷ್ಟಪಟ್ಟು ಕಲ್ತ್ರೆ ಎಲ್ಲ ಇಷ್ಟ ಆಗತ್ತೆ. ಅಮ್ಮ, ನನ್ನನ್ನು ಕ್ರಿಕೆಟ್ ಕೋಚಿಂಗ್ ಸೇರಿಸು ಅಂತ ಹೇಳಿದ್ದೆ ತಾನೆ. ನಾನು ಅದನ್ನು ಇಷ್ಟಪಟ್ಟು ಕಲಿಬೇಕಂತ ಇದ್ದೀನಿ. ಈ ಮ್ಯೂಸಿಕ್ ಕ್ಲಾಸ್ಗೆಲ್ಲ ಹುಡುಗಿಯರಮ್ಮ ಹೋಗೋದು. ಇಡೋ ಮೇಲೆ ಯಾರೇ ಇವೆಲ್ಲ ಹೇಳ್ಕೊಡ್ತಾ ಇರೋದು ನಿಮಗೆ? ಇನ್ನು ಕ್ರಿಕೆಟ್ ಕೋಚಿಂಗ್ ಹೋಗಿ ನೀನು ಸಚಿನ್ ತೆಂಡೂಲ್ಕರ್ ಆಗ್ಬಿಡ್ತೀಯಾ? ಕೋಟ್ಯಾಂತರ ಜನ ಪಾಪ್ಯುಲೇಷನ್ ಇರೋ ದೇಶ ನಮ್ಮದು. ಅದರಲ್ಲಿ ಬರೀ 11 ಜನಕ್ಕೆ ಮಾತ್ರ ಟೀಮಲ್ಲಿ ಆಡೋ ಅದೃಷ್ಟ ಸಿಗೋದು. ಮತ್ತೆ ಈ ಮ್ಯೂಸಿಕ್ ಕ್ಲಾಸ್ಗೆಲ್ಲ ಹೋಗ್ಬಿಟ್ರೆ ಸೋನು ನಿಗಮ್ ಆಗ್ಬಿಡ್ತೀನಾ? ಸೋನು ನಿಗಮ್ ಅಥವಾ ಸಚಿನ್ ತೆಂಡೂಲ್ಕರ್ ಆಗೋದು ಮುಖ್ಯ ಅಲ್ಲ ಮಗನೇ. ನಿನ್ನ ಜೀವನಕ್ಕೆ ಏನು ಬೇಕು ಅದನ್ನು ಕಲಿಯೋದು ಮುಖ್ಯ. ಮ್ಯೂಸಿಕ್ ನಿನಗೆ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಸ್ಟ್ರೆಂತ್ ಕೊಡುತ್ತೆ, ಟೆನ್ಸ್ ಸಿಚುವೇಶನ್ಸಲ್ಲಿ ಕಾಮ್ ಆಗಿಡೋಕ್ಕೆ ಪೇಷನ್ಸ್ ಕೊಡುತ್ತೆ. ಮ್ಯೂಸಿಕ್ ನಿನ್ನನ್ನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಮಗನೇ. ಅದು ನಿನ್ನ ಲೈಫಲ್ಲಿ ಒಂದು ಚಿಕ್ಕ ಭಾಗ ಆಗಿರುತ್ತೆ ಅಷ್ಟೇ. ಅದೇಮ್ಮ, ಚಿಕ್ಕ ಭಾಗ ಅಂತ ನೀವೇ ಹೇಳ್ತಿದ್ಯಲ್ಲ, ಮತ್ತ್ಯಾಕೆ ಅದನ್ನು ಕಲಿಬೇಕು? ಕ್ರಿಕೆಟ್ ಇಸ್ ಮೈ ಲೈಫ್ ಮಾ. ನನ್ನ ಆಸೆಗಳನ್ನೆಲ್ಲ ಹಾಳು ಮಾಡೋಕ್ಕೆ ಅಂತಲೇ ಹುಟ್ಟಿದ್ಯಾ ಅನ್ಸುತ್ತೆ. ನನ್ನ ಮಗ ಹೀರೋ ಆಗಿ ಕೈಯಲ್ಲಿ ಗಿಟಾರ್ ಇಟ್ಕೊಂಡು ತನ್ನ ಇಂಪಾದ ದನಿಯಲ್ಲಿ ಎಲ್ಲರೂ ಇಂಪ್ರೆಸ್ ಮಾಡ್ತಾನೆ ಅಂದ್ಕೊಂಡ್ರೆ ಕ್ರಿಕೆಟ್ ಅಂತೆ ಕ್ರಿಕೆಟ್. ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಆಗ ನೀನು ದೊಡ್ಡವನು ಆಗೇ ಆಗ್ತೀಯ. ಆಗ ನಿಂಗೆ ಅರ್ಥ ಆಗುತ್ತೆ ಮ್ಯೂಸಿಕ್ ವ್ಯಾಲ್ಯೂ ಏನು ಅಂತ. ತಲೆಯಲ್ಲಿ ಕೂದಲು ಕಪ್ಪಗಿರೋವರೆಗೂ ಬಾಯಿ ಮುಚ್ಕೊಂಡು ನಾನು ಹೇಳಿದ ಮಾತು ಕೇಳಿ. ಅದು ಬಿಳಿ ಆಗೋಕ್ಕೆ ಶುರು ಆದಮೇಲೆ ಬೊಂಬಡಿ ಹೊಡಿಬೇಡ ನನ್ನ ಹತ್ರ ಬಂದು, ಅಯ್ಯೋ ಮ್ಯೂಸಿಕ್ ಕಲೀಲಿಲ್ವೋ ಅಂತ. ಈಗಲೇ ವಾನ್ ಮಾಡ್ತಾ ಇದೆ. ಹೇ, ಗಿಟಾರ್ ಕಲ್ತ್ಬಿಟ್ಟೆ ಅನ್ಕೊಂಬಿಟ್ರಾ? ದೇವರಾಣೇ ಇಲ್ಲ, ನನ್ನ ಹಠನೇ ನಾನು ಸಾಧಿಸಿದೆ. ಕ್ರಿಕೆಟ್ ಕೋಚಿಂಗ್ಗೆ ಹೋಗಿ ಸೇರಿಕೊಂಡೆ. ಆದರೆ ಕ್ರಿಕೆಟ್ ಪ್ಲೇಯರ್ ಆಗಲಿಲ್ಲ ಅಷ್ಟೇ. ನನಗೆ ಕ್ರಿಕೆಟ್ ಚೆನ್ನಾಗಿ ಆಡೋಕ್ಕೆ ಬರಲ್ಲ ಅಂತ ಗೊತ್ತಾಗೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು. ಮ್ಯೂಸಿಕ್ ಗೊತ್ತಿದ್ದಿದ್ರೆ ಮ್ಯಾಚ್ ಫ್ರಸ್ಟ್ರೇಷನ್ನ ಮನೆಯವ್ರ ಮೇಲೆ ತೆಗೆದ್ಬಿಟ್ಟು ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ನುಡಿಸಿ ಮೈಂಡ್ನ ಕಾಮ್ ಮಾಡ್ಬೋದಾಗಿತ್ತು. ಎಕ್ಸಾಮ್ ಟೈಮಲ್ಲಿ 2 ಅವರ್ ಓದ್ಬಿಟ್ಟು 3 ಅವರ್ ಬ್ರೇಕಲ್ಲಿ ಇನ್ಸ್ಟಾಗ್ರಾಮ್ ಉಜ್ಜೋದ್ಬಿಟ್ಟು ಗಿಟಾರ್ ನುಡ್ಸೋಕೆ ಗೊತ್ತಿದ್ದಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ಬರ್ಬೋದಿತ್ತೇನೋ. ಮಾರ್ಕ್ಸ್ ಮನೆ ಹಾಳಾಗೋಗ್ಲಿ, ಗಿಟಾರ್ ನುಡ್ಸೋಕೆ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ವೀಣಾ, ಸೌಮ್ಯ, ಸುಷ್ಮಾ ಎಲ್ಲರೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿರೋರು. ಕಾಲೇಜ್ ಟೈಮಲ್ಲಿ ರಂಜಿತ್ ನೋಡಿ ಹುರ್ಕೊತಿದ್ದೆ, ಏನಿ ನನ್ನ ಮಗ ಚೂರು ಮ್ಯೂಸಿಕ್ ಗೊತ್ತಿದ್ದಕ್ಕೆ ಎಲ್ಲ ಹುಡುಗಿರು ಸುತ್ತ ಕೂತ್ಕೊಂಡು ನಗ್ತಿರ್ತಾನಲ್ವಾ ಅಂತ. ಆವಾಗ ನಾನು ಅವ್ನು ನೋಡಿ ನಗ್ತಿದ್ದೆ, ಇವಾಗ ಅವನು ನನ್ನ ನೋಡಿ ನಗ್ತಿರ್ತಾನೆ. ಹೂಂಗಾಟ್ರೆ ಬೀಸಾದೆ ಒಲವೇ 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 ಈ ನದಿಗೆ.
ಅರುಣ್, ನಾನೊಂದು ವಿಷಯ ಹೇಳ್ತೀನಿ, ಅದಕ್ಕೆ ನೀನು ಇಲ್ಲ ಅನ್ನೋಂಗಿಲ್ಲ. ಅದು ವಿಷಯದ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಏನು ಅಂತ ಸ್ಪೆಸಿಫೈ ಮಾಡೋವರೆಗೂ ನಾನಂತೂ ಹೇಳಲ್ಲ. ನೋಡ್ಗುರು, ನಮ್ಗೆ ಇವಾಗ 22 ವರ್ಷ. ಈ ವಯಸ್ಸಲ್ಲಿ ರಿಸ್ಕ್ ತೊಗೊಂಡಿಲ್ಲ ಅಂದರೆ ಇನ್ನು ಯಾವತ್ತೂ ತೊಗೊಳಕ್ಕಾಗಲ್ಲ. ಅದಕ್ಕೆ ತುಂಬ ದಿವಸದಿಂದ ಯೋಚನೆ ಮಾಡ್ತಾಯಿದ್ದೀನಿ ಗುರು. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಫಾರ್ ಅಸ್. ನೀನು ವಿಷಯ ಹೇಳಪ್ಪ ಮೊದಲು. ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಏನು ಬಿಸ್ನೆಸ್ಸು? ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್. ಅದರಲ್ಲಿರೋಷ್ಟು ದುಡ್ಡಿನ ಯಾವುದ್ರಲ್ಲೂ ಇಲ್ಲ ಗುರು. ಮೊನ್ನೆ ನನ್ನ ಕಸಿನ್ ಮದುವೆಗೆ ಹೋಗಿದ್ದೆ. ಅಲ್ಲಿ ಅರೇಂಜ್ಮೆಂಟ್ಸು ಯಾವ ಲೆವೆಲ್ಗಿತ್ತು ಅಂದರೆ ನೋಡಿ ಸುಸ್ತಾಗ್ಬಿಟ್ಟೆ ಗುರು. ನಿನ್ನ ಕಸಿನ್ ಮದುವೆ ಅರೇಂಜ್ಮೆಂಟ್ಸ್ ನೋಡಿ ಬಿಸ್ನೆಸ್ ನೋಡೋಣ ಅಂತಿದ್ಯಾ ನೀನು? ಸ್ವಲ್ಪ ತಡ್ಕೊಳ, ಸ್ವಲ್ಪ ಹೇಳೋದು ಕೇಳು. ಮದುವೆಗೆ ಹೋಗಿದ್ನಾ, ಮಾತಾಡೋಕ್ಕೆ ಯಾರೂ ಸಿಗಲಿಲ್ಲ. ಸೆಡೆ ಥರ ನಾನು ಎಷ್ಟು ಅಂತ ಒಬ್ಬನೇ ಓಡಾಡಲಿ, ಅದಕ್ಕೆ ಅಂತ ಒಂದು 5 ನಿಮಿಷ ಕಾರ್ ಪಾರ್ಕಿಂಗ್ ಹತ್ರ ಹೋಗೋಣ ಅಂತ ಹೋದೆ ಗುರು. ಕಣ್ಣು ಓಪನ್ ಆಗ್ಬಿಡ್ತು. ಅಲ್ಲಿಯವರು ಕಣ್ಣು ಮುಚ್ಕೊಂಡೇ ಹೋಗಿದ್ಯಾ? ಕೇಳ ಇಲ್ಲಿ, ಈವೆಂಟ್ ಕಂಪ್ನಿಯವ್ರು ಇದ್ದಾರಲ್ಲ, ಮಾತೆತ್ತಿದ್ರೆ ನಮ್ಮ ಹತ್ರ ಇನ್ನೋಸ್ ಇದೆ, ನಮ್ಮ ಹತ್ರ ಇನ್ನೋಸ್ ಇದೆ ಅಂತ ಬೊಗಳಿಗೆ ಇಡ್ತಾರೆ. ನಮ್ಮ ಹತ್ರ ಇನ್ನೋಸ್ ವೆಂಡರ್ಸ್ ಇದ್ದಾರೆ, ನಮ್ಮ ಹತ್ರ ಇನ್ನೋಸ್ ಐಟಮ್ಸ್ ಇದೆ, ಕ್ಯಾಮ್ರಾಮನ್ ಇದ್ದಾರೆ, ಎಡಿಟರ್ಸ್ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಗುರು. ಹಿಂದಾನು ಇನ್ನೋಸ್ ಇರಲ್ಲ. ಇವರೆಲ್ಲ ಲೋಕಲ್ ಅವ್ರ ಹತ್ರ ಐಟಮ್ಸ್ನ ಬಾಡಿಗೆಗೆ ತೊಗೊಂಡ್ಬಂದ್ಬಿಟ್ಟಿರ್ತಾರೆ. ಆ ಪುಣ್ಯಾತ್ಮ ಒಂದಿಷ್ಟು ಮಾರ್ಜಿನ್ ಇಟ್ಕೊಂಡು ಅಂತ ಇವ್ರಿಗೆ ಈವೆಂಟ್ ಅವ್ರಿಗೆ ಕೊಟ್ಟಿದ್ರೆ, ಈ ಈವೆಂಟ್ ಅವ್ನು ಏನು ಮಾಡ್ತಾನೆ, 3 ಟೈಮ್ಸ್ ಮಾರ್ಜಿನ್ ಇಟ್ಬಿಟ್ಟು ಹೆಣ್ಣಿನ ತಂದೆ ತಲೆ ಮೇಲೆ ಗೂಬೆ ಕೂರಿಸ್ತಾನೆ. ಈ ಕಂಬ ಒಡೆಯೋರ್ ಮನೆಯದು, ಈ ಪಾತ್ರೆ ರಾಜರಾಜ ಚೋಳನ ಹೆಂಡತಿ ತಿಕ್ಕಿದ್ದು, ಈ ಸೋಫಾ ಧೀರುಭಾಯ್ ಅಂಬಾನಿ ಕೂತಿದ್ದು, ಈ ಪರ್ದೆ ಸಬ್ಯಾಸಾಚಿ ಹೊಲ್ದಿದ್ದು ಅಂತೆಲ್ಲ ಒಳ್ಳೆ ಬಕ್ರಾ ಮಾಡ್ತಾ ಇದ್ದಾರೆ ಗುರು. ಅದೆಲ್ಲ ಇರಲಿ ಬಿಡು, ನೀನು ಕಾರ್ ಪಾರ್ಕಿಂಗಲ್ಲಿ ನೋಡಿದ್ದಾದ್ರೂ ಏನು? ಇದೇ ಕಣ ನೋಡಿದ್ದು ಕೇಳಿದ್ದು. ಎಲ್ಲ ಲೋಕಲ್ ಅಂಗಡಿಯವರು ಗುಂಪು ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಚೌಲ್ಟ್ರಿ ಹತ್ರ ಅವ್ರ ಐಟಮ್ಸ್ನ ವಾಪಸ್ ಕೇಳೋದಕ್ಕೆ. ಈವೆಂಟ್ ಅವರು 2 ದಿವಸಕ್ಕೆ ಬಾಡಿಗೆ ತೊಗೊಂಡ್ಬಿಟ್ಟು 4 ದಿವಸ ಆದರೂ ಐಟಮ್ಸ್ನ ರಿಟರ್ನ್ ಮಾಡಿರಲ್ಲ. ಅದೇ ಮಾತು ಇಷ್ಟು ಇಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಈ ಥರ ಎಲ್ಲ ಆಗುತ್ತೆ ಅಂತ. ಅದಕ್ಕೆ ಮುಂಚೆನೇ 3 ಟೈಮ್ಸ್ ಮಾರ್ಜಿನ್ ಹಾಕ್ಬಿಟ್ಟು ಫುಲ್ಲು ಕಾನ್ಫಿಡೆನ್ಸಲ್ಲಿ ನಿಂತಿರ್ತಾರೆ. ನನಗೆಲ್ಲ ಕ್ಲಿಯರ್ ಆಗಿದೆ, ಆದರೆ ಒಂದೇ ಒಂದು ಡೌಟ್ ಇರೋದು. ಕ್ಯಾಮ ಬೋಲ್, ನಿನಗೇನೋ ಗೊತ್ತು ಅವ್ರು 3 ಟೈಮ್ ಜಾಸ್ತಿ ಮಾರ್ಜಿನ್ ಹಾಕಿದ್ರು 10 ಟೈಮ್ ಜಾಸ್ತಿ ಮಾರ್ಜಿನ್ ಹಾಕಿದಾರೋ ಅಂತ? ಅಪ್ಪಿ, ಆ ಮ್ಯಾನೇಜರ್ ಹೊಡೆದಿದ್ದು ಒಂದೇ ಒಂದು ಡೈಲಾಗ್ಗೆ ಎಲ್ಲರೂ ಎಸ್ ಸರ್, ಓಕೆ ಸರ್ ಅಂದ್ಬಿಟ್ಟು ತಲೆ ಅಲ್ಲಾಡ್ಸ್ಕೊಂಡು ಮನೆಗೆ ಹೋಗ್ಬಿಟ್ರು ಗೊತ್ತಾ. ಅಂಥದ್ದೇನು ಹೇಳ್ದ? ಫಸ್ಟು ಫುಲ್ಲು ಸ್ವಾಗಲ್ಲಿ ನಿಂತ್ಕೊಂಡ. ಹಾಂ, ಆಮೇಲೆ ಒಂಚೂರು ಪ್ಯಾಂಟ್ ಸರಿ ಮಾಡ್ಕೊಳ್ಳೋ ಕೇಳೋ. ಫುಲ್ ಸ್ವಾಗಲ್ಲಿ ನಿಂತ್ಕೊಂಡು ಒಂಚೂರು ಪ್ಯಾಂಟ್ ಸರಿ ಮಾಡಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ನಾಳೆ ಐಟಮ್ಸ್ನ ರಿಟರ್ನ್ ಮಾಡೋಕೆ ವಾಪಸ್ ಬರ್ತೀನಲ್ಲ, ಅವಾಗ 2 ದಿವಸದ ಬಾಡಿಗೆ ಕೊಟ್ಬಿಡ್ತೀನಿ ಅಂತ ಅಂದು ದುಡ್ಡು ನಮ್ಮ ಜೇಬಲ್ಲಿ ತಳ್ದ. ಅದೇ ಅವ್ನ ಜೇಬಿಂದ ಕೊಟ್ಟಿರ್ತಾನೆ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಅವನೇನವ್ರು ಮಾವನ ಮಗನ ಅವ್ನ ದುಡ್ಡಿಂದ ಕೊಡೋಕ್ಕೆ? ಅದೇ ಕಣ ಹೇಳ್ತಾ ಇರೋದು. ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ, ನಿನಗೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ನಿನ್ನ ಕ್ಲೈಂಟ್ಸ್ ನೋಡ್ಕೊ, ನಾನು ಇವೆಂಟ್ ನೋಡ್ಕೋತೀನಿ. ನಾನು ನಮ್ಮ ಹೊಸ ವೆಂಚರ್ಗೆ ನಾಮಕರಣ ಬೇರೆ ಮಾಡಿಬಿಟ್ಟಿದ್ದೀನಿ, ಮನೋಜ್ ಅರುಣ್ ಈವೆಂಟ್ ಪ್ಲಾನರ್ಸ್ MEEP. ಏನು ಮಾಡ್ತಿದೆ ಅಲ್ಲಿ? ಈ ಸೈಲೆಂಟಾಗಿದೆ ಅಲ್ಲಿ. ಏನಂತ್ಯ ಅರುಣ್? ಒಳ್ಳೆ ಬಿಸ್ನೆಸ್ ಪ್ರಪೋಸಿಷನ್ನ ನಿನ್ನ ತೊಡೆ ಮಡಿಲಲ್ಲಿ ಹಾಕಿದ್ದೀನಿ, ಏನಂತ್ಯ ಬೇಗ ಹೇಳು. ಲೋ ಸುಮ್ಮನಿರೋ. ಬಿಸ್ನೆಸ್ ಅಂತೆ, ಕ್ಲೈಂಟ್ ಅಂತೆ, ಇವೆಂಟ್ ಅಂತೆ, ಈ ಡಿಗ್ರಿ ಮುಗಿದ್ರೆ ಸಾಕು ಅಂತ ನಾನಿದ್ರೆ. ಲೋ, ಇವಾಗಲೇ ಶುರು ಮಾಡೋದು ಅಂತ ಯಾರೋ ಹೇಳಿದ್ದು ನಿನಗೆ? ಡಿಗ್ರಿ ಆದಮೇಲೆ ಕಣ ಸ್ಟಾರ್ಟ್ ಮಾಡೋದು? ಹಾಗಲ್ಲ ಮನೋಜ್, ಈಗಾಗಲೇ ನಮ್ಮ ಪೇರೆಂಟ್ಸ್ ನಮ್ಮಲ್ಲಿ ಪಿಂಡಾಗಿ ದುಡ್ಡು ಖರ್ಚು ಮಾಡ್ತಿದ್ದಾರೆ. ನಾವು ಡಿಗ್ರಿ ಆದಮೇಲೆ ಬಿಸ್ನೆಸ್ಸು, ಕ್ಲೈಂಟು, ಇನ್ವೆಸ್ಟ್ಮೆಂಟ್ ಅದು ಓಡಾಡಿದ್ರೆ ನಾವು ಯಾವಾಗೂ ಕಾಸು ನೋಡೋದು? ಇದೇ ಟೈಮಲ್ಲಿ ನೆಕ್ಸ್ಟ್ ತಿಂಗಳಷ್ಟೊತ್ತಿಗೆ ನಮ್ಮ ಕೈಯಲ್ಲಿ ಡಿಗ್ರಿ ಇರತ್ತೆ ಗುರು. ಆರಾಮಾಗಿ ಒಂದು ಕಡೆ ಕೆಲಸ ಮಾಡಿಕೊಂಡು ತಿಂಗಳ ಸಂಬಳ ನೋಡ್ಕೊಂಡು ಮಜ್ವಾಗಿರೋಣ. ಆಮೇಲೆ ಒಂದು 2-3 ಇಯರ್ಸ್ ಆದಮೇಲೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದರೆ ಒಂದು ರೆಡಿಮೇಡ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಏನು ಹೆಚ್ಚು ಕಮ್ಮಿ ಆಗಲ್ಲ. ಒಂದು ಪಕ್ಷ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ, ವಾಪಸ್ಸು ಹೋಗ್ಬೋದು. ಯಾಕೋ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯಾ? ನೀನು ಕೆಡೋದಲ್ಲಿ ನಂದು ಕೆಡಿಸ್ತಾ ಇದೆಯಾ? ನೋಡೋರು, ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. 1 ತಿಂಗಳು ಟೈಮ್ ಕೊಡ್ತೀನಿ, ಯೋಚನೆ ಮಾಡ್ಬಿಟ್ಟು ಹೇಳು. ಆಮೇಲೆ ಕರೆದೇ ಇಲ್ಲ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ ಅಷ್ಟೇ. ಸರಿ, ಬರಲ್ಲ ನಾನು. ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು, ಇವತ್ತು ಯಾಕೆ ನಾನು ನನ್ನ ಪುಟ್ಟ ಕತೆ ಹೇಳ್ತಾ ಇದ್ದೀನಿ. ಎಲ್ಲ ಪ್ರಶ್ನೆಗಳಿಗೆ ಒಂದು ರೆಡಿಮೇಡ್ ಆನ್ಸರ್ಸ್ ಇರೋ ನನಗೆ
ಇವತ್ತು ಬೆಳಿಗ್ಗೆ ಈ ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಮೋಸ್ಟ್ಲಿ ಯಾವತ್ತೂ ಇರೋದೂ ಇಲ್ಲ. Sir, ಎಸ್ ಹರಿ. I have a doubt, sir. ಯಾ ಟೆಲ್ ಮಿ. Sir, how do we know if we are making the right choice? Sometimes we regret the choices we make, but every choice takes us somewhere. And maybe, just maybe, we end up exactly where we are meant to be. Bye, sir. ನಾನು ಬೇರೆ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಇವತ್ತಿಲ್ಲಿ ನಿಂತಿರ್ತಿರ್ಲಿಲ್ಲ. ಆದರೆ ಇವತ್ತು ಇಲ್ಲಿ ನಿಂತಿದ್ದೀನಿ. ಆ್ಯಂಡ್ ಮೇ ಬಿ, ಜಸ್ಟ್ ಮೇ ಬಿ, ದಿಸ್ ಈಸ್ ಎಕ್ಸಾಕ್ಟ್ಲಿ ವೇರ್ ಐ ಆಮ್ ಸಪೋಸ್ ಟು ಬಿ.